ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸರ್ವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮಮತಾ ರಾಯರೆಡ್ಡಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಮಣಿಗಳು ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮಮತಾ ರಾಯರೆಡ್ಡಿ ಅವರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಕೊಪ್ಪಳ ಜಿಲ್ಲೆ ಹಾಗೂ ಯಲಬುರ್ಗಾ ವಿಧಾನಸಭಾ ಮಹಿಳಾ ಕಾಂಗ್ರೆಸ್ ಹಾಗೂ ಆರಾಮ್ ಎನ್ಜಿಒ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕೊಪ್ಪಳ ಶ್ರೀ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಾರ್ಚ್ 14 ಶನಿವಾರದಂದು ಕೂಕನೂರು ಪಟ್ಟಣದ ಕೊಪ್ಪಳ ರೋಡ್ ಬಿಹಿ ಶೆಟ್ಟರ್ ಮಂಗಳ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ದೊಡ್ಡಬಾಳಪ್ಪ ಸಿಳ್ಳೆಕ್ಯಾತರ ಮೊರನಾಡ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಶತಾಯುಷಿಗಳು ಹಾಗೂ ಅಂತಾರಾಷ್ಟ್ರೀಯ ತೊಗಲುಗೊಂಬೆ ಕಾಟ ಕಲಾವಿದರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಮತಾ ರಾಯರೆಡ್ಡಿ ಹೈಕೋರ್ಟ್ ವಕೀಲರು ಬೆಂಗಳೂರು ವಹಿಸುವರು. ಮುಖ್ಯ ಅತಿಥಿಗಳಾಗಿ ರುಕ್ಮಿಣಿಬಾಯಿ ಕೃಷ್ಣಪ್ಪ, ಚಿತ್ರಕಾರ, ಕರ್ನಾಟಕ ರಾಜ್ಯ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕಿನ್ನಾಳ ಶರಣಮ್ಮ ಚೆನ್ನಮ್ಮ ಚೆಟ್ಟಿ, ಎರೆಹಂಚಿನಾಡ್ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತರು ವಹಿಸಿಕೊಳ್ಳುವರು. ಪ್ರಶಸ್ತಿ ಪ್ರದಾನ ಸೌಮ್ಯ ರೆಡ್ಡಿ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ವಹಿಸಿಕೊಳ್ಳುವರು. ಕಲಾ ಪ್ರದರ್ಶನಗಳು ಭರತನಾಟ್ಯ, ಡಿಆರ್ ಧೃತಿ ಹೊಸಪೇಟೆ ಇವರಿಂದ, ಸರಸ್ವತಿ ಸಾಂಸ್ಕೃತಿಕ ಮಹಿಳಾ ಸಂಘ ಕುಷ್ಟಗಿ ಮಹಿಳಾ ಡೊಳ್ಳು ಕುಣಿತ, ಮಹಿಳಾ ಮಲ್ಲಕಂಬ, ಪಿಂಕಾಂಕ ಸಿಲತ್, ಕೆನ್ನಾಳ ಕಲೆಯ ವಸ್ತು ಪ್ರದರ್ಶನ, ಶ್ರೀ ಶಾಂಭವಿ ಮಹಿಳಾ ಜಾನಪದ ಕೋಲಾಟ ಕಲಾ ತಂಡ, ಇಟಗಿ ಶ್ರೀ ಮಾತೃಶಕ್ತಿ ಮಹಿಳಾ ಸಾಂಸ್ಕೃತಿಕ ಕಲಾ ತರಬೇತಿ ಸಂಸ್ಥೆ, ಗೊರ್ಲೆಕೊಪ್ಪ ಸೋಪಾನ ಪದ ಕಲಾವಿದರು ಕಲಾ ಪ್ರದರ್ಶನಗಳು ನೆರವೇರುತ್ತವೆ. 2026ನೇ ಸಾಲಿನ ಕೊಪ್ಪಳ ಜಿಲ್ಲಾ ಸ್ತ್ರೀ ಶಕ್ತಿ ಪ್ರಶಸ್ತಿ ಪುರಸ್ಕೃತರು ರಮ್ಯಕೃಷ್ಣ, ವಿಶೇಷ ಸಾಧನೆ ಕಾರಟಗಿ, ಅರುಣ ವಸ್ತ್ರದ ಕನಕಗಿರಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಬಾಲನಾಗಮ್ಮ ಕೊಪ್ಪಳ ಶಿಕ್ಷಣ, ರೇಷ್ಮಾ ವಡ್ಡಟ್ಟಿ ಕೋಪಾಳ ಯೋಗ, ಜ್ಯೋತಿ ಇಟ್ನಾಳ್ ಮಹಿಳಾ ಸಂಘಟನೆ ಕೊಪ್ಪಳ, ಶ್ರೀದೇವಿ ಶೇಖರಪ್ಪ ಇಂಗ್ಳದಾಳ್ ಕೊಪ್ಪಳ ಕೃಷಿ, ಕಂಟೆಮ್ಮ ತಿಂಗಿಹಾಳ ಕುಷ್ಟಗಿ ಸಮಾಜ ಸೇವೆ, ಡಾಕ್ಟರ್ ಪಾರ್ವತಿ ಪಾಲೋಟಿ ಕಿತ್ತೂರು ರತ್ತೂರ ಕುಷ್ಟಗಿ, ವೈದ್ಯಕೀಯ ಕ್ಷೇತ್ರ ಅವನಿ ಗಂಗಾವತಿ, ಕಲಾ ಸೇವೆ ಪ್ರಗತಿ ಉಡೇದ ಗಂಗಾವತಿ, ಕ್ರೀಡೆ ಸರಸ್ವತಿ ಸಸಿಮಠ ಚಿಕ್ಕಮಾಗೇರಿ, ಯಲಬುರ್ಗಾ ಗಾಯಕರು ಮತ್ತು ಜಾನಪದ ಸಾಹಿತ್ಯ ಸಹನಾ ತಂಡಿ, ಶಿವಶಂಕರಪ್ಪ ಹೆಬ್ಬುಳ್ಳಿ ಬಂಡಿ, ಯಲಬುರ್ಗಾ ಯೋಗ, ಸೌಭಾಗ್ಯ ಕದ್ರಳ್ಳಿ, ಕೂಕನೂರು ಸಮಾಜ ಸೇವೆ, ವಿಜಯಲಕ್ಷ್ಮಿ ಚೆನ್ನಪ್ಪನಹಳ್ಳಿ, ಕೂಕನೂರು ಕ್ರೀಡಾಪಟು ಇವರುಗಳಿಗೆ ಕೊಪ್ಪಳ ಜಿಲ್ಲಾ ಶ್ರೀ ರತ್ನ ಪ್ರಶಸ್ತಿ ಪ್ರದಾನ ನೆರವೇರಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಎಲ್ಲರೂ ಪಾಲ್ಗೊಂಡವರೊಂದಿಗೆ ಕಾರ್ಯಕ್ರಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನೆರವೇರುತ್ತಿದ್ದು, ಎಲ್ಲರೂ ಭಾಗವಹಿಸುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಫರೀದಾ ಬೇಗಂ, ತಾಂಬಾಕದಾರ ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಸಾವಿತ್ರಿ ಎಸ್ ಗೊಲ್ಲರ್, ಯಲಬುರ್ಗಾ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ನಂದಿತಾ ದಾನರೆಡ್ಡಿ, ಜಿಲ್ಲಾ ದಿಶಾ ಕಮಿಟಿ ಸದಸ್ಯರು ಪೂರ್ಣಿಮಾ ಶರಣಯ್ಯ, ಸಸಿಮಠ ಇದ್ದರು. ವರದಿ ಚೆನ್ನಯ್ಯ, ಹಿರೇಮಠ್, ಕೂಕನೂರು. ಬೇರೆ ಕಡೆಯಿಂದ ಸ್ಟಾರ್ಟ್ ಮಾಡಕ್ಕಾಗಲ್ಲ. ನಮ್ಮ ಜನ ಬೆಳೆಸಬೇಕು. ಫಸ್ಟ್ ಇಂಗ್ಲಿಷ್ ಅಲ್ಲಿ ಒಂದು ಗಾಡಿ ಇದೆ, ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂದ್ರೆ ಫಸ್ಟ್ ನಮ್ಮ ಜನರಿಗೆ ಹೆಲ್ಪ್ ಮಾಡಬೇಕು. ಸೊ ಫಸ್ಟ್ ನಮ್ ಮತ್ತೆ ನನ್ಗೆ ಯಲಬುರ್ಗಾಗೂ ಯಾಕೆ ಯಲಬುರ್ಗಾ ಅಂದ್ರೆ ಫಸ್ಟ್ ನಮ್ಮ ಊರಿದ್ದು, ಸೆಕೆಂಡ್ಲಿ ನನಗೆ ಸ್ವಲ್ಪ ಹೆಲ್ಪು ಆಗುತ್ತೆ. ಎಲ್ಲ ನಮ್ಮ ಟೀಮ್ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ. ಕಾಂಗ್ರೆಸ್ ಬಿಟ್ಟೀನು ನನಗೆ ರಿಸೋರ್ಸಸ್ ಇದೆ, ಸೊ ಇದು ಹೆಲ್ಪ್ ಆಗುತ್ತೆ. ಜನರಿದೆ, ಪರಿಚಯ ಇದೆ, ನೀವಿದ್ದೀರಾ, ಸೊ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಂದ ನಾನು ಸ್ಲೋಲಿ ಬೆಳಿಬಹುದು ನನ್ನ NGO ಮುಖಾಂತರ. ಸೊ ಶಾಸಕರಾಗಿ ಸಮಾಜ ಸೇವೆ ಮಾಡಬಹುದು. ಅದು ಈಗ ಸದ್ಯಕ್ಕೆ ನಿಜ ಹೇಳ್ತೀನಿ ನನಗೆ ಅದು ತುಂಬಾ ಹಿಂದೆ ಸಮಾಜ ಸೇವೆ ಅಂತ ಹೇಳಿ ನಮ್ಮ ತಾಲೂಕಿನ ಸಾಮೂಹಿಕ ಮದುವೆ ಮಾಡಿದ್ರು. ಯಾರು ಅಂತ ಊರು ವಾಪಸ್ ಚುನಾವಣೆಗೋಸ್ಕರ ಸಮಾಜ ಸೇವೆ ಮಾಡಿದ್ರು. ನೀವೇನ ಕ್ಲಿಕ್ ಅಲ್ಲ ಅಂತೇಳಿ ನೀವು ನಮ್ಮ ತಾಲೂಕಿನಾಗ ಇರ್ತೀರಿ. ನಮ್ಮ ತಾಲೂಕಿನ ಇಲ್ಲೇ ಯಲಬುರ್ಗಾದ ಹುಡುಗಿ ಮತ್ತೆ ಸಮಸ್ಯೆ ಗಿಟ್ಟಾಗಿ ಬಿಡಿ ಅಂತ ಇದು ಎಕ್ಸಾಂಪಲ್ ನಿರುದ್ಯೋಗಿಗಳಿಗೆ ಕೆಲಸ ಜಸ್ಟ್ January 25th ನಾವು ಜಾಬ್ ಮೇಳಾ ಸ್ಟಾರ್ಟ್ ಮಾಡಿದ್ವಿ. ನಾನು NGO ಜೊತೆ ಒಂದು ಕೊಲಾಬ್ರೇಷನ್ ಮಾಡಿ, ಯಾಕಂದ್ರೆ ಯಾಕೆ ಆ NGO ಜೊತೆ ಕೊಲಾಬ್ರೇಷನ್ ಸಹಯೋಗ ತಗೊಂಡ್ರೆ ಅಂದ್ರೆ ಆ NGOಗೆ ಅದು ರಿಸೋರ್ಸಸ್ ಇತ್ತು, ಹೇಗೆ ಕಂಪ್ನೀಸ್ ಜೊತೆ ಟೈಅಪ್ ಇತ್ತು ಆ NGOಗೆ. ಸೊ ಆ ಥರನೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಒಳ್ಳೆದಾಗಲಿ ಅಂತ ನೀವೆಲ್ಲರೂ ಬಯಸಿ ಮತ್ತೆ ಪ್ಲೀಸ್ ಆಶೀರ್ವಾದ ಮಾಡಿ. ನೀವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಚೆನ್ನಾಗಿದೆ. ಓಕೆ, ಇಟ್ಕೊಂಡಿದ್ದೀವಿ ಅಲ್ಲಿ ಮಲಕಂಬ, ಪೆನ್ಕ್ಯಾಕ್ಸಿಲೇಟ್, ಡೊಳ್ಳು ಕುಣಿತ,
ಮತ್ತೆ ಕೋಲಾಟ. ಸೊ ಈ ತರ ಎಲ್ಲ ಪ್ರದರ್ಶನಗಳು ಇಟ್ಕೊಂಡಿದ್ದೀವಿ. ಮತ್ತೆ ಈ ಕಲ್ಚರಲ್ ಡೆಮಾನ್ಸ್ಟ್ರೇಷನ್ಸ್ ಏನಿದೆ, ಈ ಪ್ರದರ್ಶನಗಳು ಎಲ್ಲ ನಮ್ಮ ಹೆಣ್ಮಕ್ಳೇ ಮಾಡ್ತಿದ್ದಾರೆ. ಕಂಪ್ಲೀಟ್ ಪ್ರೋಗ್ರಾಮ್ ಹೆಣ್ಮಕ್ಳೇ ಮಾಡ್ತಿರೋದು. ನಾವು ಪ್ರಶಸ್ತಿ ಕೊಡ್ತಿರೋದು ಹೆಣ್ಮಕ್ಳಿಗೆ. ಸಖಿ ಟೀಮು ಹೆಣ್ಮಕ್ಳೇ ಕೌನ್ಸಿಲಿಂಗ್ ಪ್ರೋಗ್ರಾಮ್ ನಡೆಸ್ತಿರೋದು. ಮತ್ತೆ ಇದು ಪ್ರದರ್ಶನಗಳನ್ನು ಹೆಣ್ಮಕ್ಳೇ ಮಾಡ್ತಿದ್ದಾರೆ. ಅದ್ರ ಜೊತೆ ನಾವು ಕಿನ್ನಾಳ್ ಆರ್ಟ್ ಸ್ಟಾಲ್ಸು ಇಟ್ಕೋತಾ ಇದ್ದೀವಿ. ನಾನು 1 ತಿಂಗಳ ಹಿಂದೆ ನಾನು ಕಿನ್ನಾಳ್ ಗ್ರಾಮಕ್ಕೆ ಭೇಟಿ ನೀಡಿದೆ. ಅವಾಗ ಅಲ್ಲಿ ಹೆಣ್ಮಕ್ಳ ಜೊತೆ ಮಾತಾಡಿದೆ. ಮತ್ತೆ ಅವಾಗ ನಂಗೆ ಗೊತ್ತಾಯಿತು ಕಿನ್ನಾಳ್ ಆರ್ಟ್ ಎಷ್ಟು ಸುಂದರವಾಗಿದೆ ಅಂತ. ಆ್ಯಂಡ್ ನಾನು ನಿಜ ಹೇಳ್ತಾ ಇದ್ದೀನಿ, ಭಾಳ ಸುಂದರವಾಗಿದೆ. ನಾನು ಅಂದ್ಕೊಂಡೆ ಬರೀ ಜೈಪುರಲ್ಲಿ, ಕಾಶ್ಮೀರಲ್ಲಿ, ಯಾಕಂದರೆ ಕಾಶ್ಮೀರ್ದು ಎಂಬ್ರಾಯ್ಡ್ರಿ ಭಾಳ ಫೇಮಸ್ ಇದೆ. ಜೈಪುರ್ದು ಪ್ರಿಂಟ್ಸು, ಹ್ಯಾಂಡಿಕ್ರಾಫ್ಟು ಎಷ್ಟು ಪಾಪ್ಯುಲರ್ ಆಗಿ ಫೇಮಸ್ ಆಗಿದೆ. ಬಟ್ ಕಿನ್ನಾಳ್ ಆರ್ಟ್ ನಿಜ ಭಾಳ ಸುಂದರವಾಗಿದೆ. ನಾವು ಫರ್ನಿಚರಲ್ಲಿ ಮಾಡ್ಬೋದು, ಫೋಟೋ ಫ್ರೇಮ್ ಮಾಡ್ಬೋದು, ವಾಸಲ್ಲಿ ಮಾಡ್ಬೋದು. ಎಷ್ಟು ನನಗೂ ಐಡಿಯಾಸ್ ಬಂದಿದೆ. ಮತ್ತು ನಾನು ಮುಂದೆ ವಿಚಾರ ಏನಂದರೆ ಕಿನ್ನಾಳ್ ಆರ್ಟ್ ಏನನ್ನ ಬೆಳೆಸಬೇಕು. ಬರೀ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ ಲಿಮಿಟ್ ಮಾಡಬಾರ್ದು. ಇನ್ನೂ ನಮ್ಮ ಫುಲ್ ಇಡೀ ಇಂಡಿಯಾಗೆ ಗೊತ್ತಾಗಬೇಕಂತ ಅದು ಪ್ಲ್ಯಾನ್ ಇದೆ. ಬಟ್ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಹೇಗೆ ಮಾಡಬೇಕು ಅದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬಟ್ ಇದು ಫಸ್ಟ್ ಸ್ಟೆಪ್ ತಗೊಂಡು ಈ ಸಲ ನಾವು ಕಿನ್ನಾಳ್ ಆರ್ಟ್ ಸ್ಟಾಲ್ಸ್ ಇಟ್ಕೊಂಡಿದ್ದೀವಿ. ಮಾರಾಟ ಮಾಡ್ತಾರೆ. ಸೊ ಹೆಣ್ಮಕ್ಳು, ಬೇರೆ ಹೆಣ್ಮಕ್ಳು ಯಾರು ಬರ್ತಾರೆ ಅವರು ಖರೀದಿ ಮಾಡ್ಬೋದು ಆ ಕಿನ್ನಾಳ್ ಸಾಮಾನುಗಳು. ಸೊ ಮತ್ತೆ ನಮ್ಮದು ಏನಂತೀರಾ, ನಮ್ಮ ಚೀಫ್ ಗೆಸ್ಟು 2 ಚೀಫ್ ಗೆಸ್ಟ್ ಪ್ರಶಸ್ತಿನ ಇಟ್ಟಿದ್ದೀವಿ. ನೆಕ್ಸ್ಟ್ ಬಂದು ಚಟುವಟಿಕೆ ಬಂದು ಇದು ಏನದು ಸಖಿ ಟೀಮು ನಮ್ಮದು ಕೊಪ್ಪಳ ಜಿಲ್ಲೆ ಹಾಸ್ಪಿಟಲಲ್ಲಿ ಇದ್ದಾರಲ್ಲ, ಅವ್ರಿಗೆ ಕರೆಸಿದ್ದೀವಿ. ಅವರು ಮಹಿಳಾ ಏನಂತೀರ ಮಾನಸಿಕ ಆರೋಗ್ಯ ಮತ್ತೆ ಸುರಕ್ಷತೆಯ ಕುರಿತು ಸಮಾಲೋಚನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಬರೀ ಮಹಿಳೆಯರಿಗಲ್ಲ, ಮಕ್ಳಿಗೂ ಗಂಡು ಮಕ್ಳಿಗೂ ಈಗ ಮೆಂಟಲ್ ಹೆಲ್ತು ಭಾಳ ನಾವು ಫೋಕಸ್ ಮಾಡಬೇಕು. ಹಿಂದೆ ಬರೀ ನಾವು ಫಿಸಿಕಲ್ ಹೆಲ್ತ್ ಮೇಲೇ ಫೋಕಸ್ ಮಾಡ್ತಿದ್ದೀವಿ. ಎಷ್ಟು ಫಿಸಿಕಲ್ ಹೆಲ್ತ್ ಇಂಪಾರ್ಟೆಂಟ್, ಈಗ ನಮ್ಮ ಮೆಂಟಲ್ ಹೆಲ್ತೂ ಬಹಳ ಇಂಪಾರ್ಟೆಂಟ್ ಇದೆ. ಹೇಗೆ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, ಅದ್ರ ಜೊತೆ ನಮ್ಮ ಮೆಂಟಲ್ ಹೆಲ್ತು ಕಡಿಮೆ ಆಗ್ತಾ ಇದೆ. ಯಾಕಂದರೆ ಎಷ್ಟೊಂದು ಅನ್ನೆಸೆಸರಿ ಇನ್ಫಾರ್ಮೇಷನ್ ನಾವು ಕನ್ಸ್ಯೂಮ್ ಮಾಡ್ಕೋತೀವಿ. ಮತ್ತು ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು. ಈಗ ನಿಮ್ಗೆ ಗೊತ್ತು, ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ 16 ಏಜ್ ಜನರಿಗೆ, ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನನಗನ್ಸುತ್ತೆ ಅದು ಒಳ್ಳೆ ಇನಿಷಿಯೇಟಿವ್. ಯಾಕಂದರೆ ಭಾಳ ನಿಮ್ಮ ಮನಸ್ಥಿತಿನೇ ಕೆಟ್ಟದಾಗ್ಬಿಡತ್ತೆ. ಈಗ ಮುಂಚೆ ಬರೀ ಡಿಟಾಕ್ಸ್ ಅಂತ ಇತ್ತು ಒಂದು ಶಬ್ದ. ಡಿಟಾಕ್ಸ್ ಅಂದರೆ ಏನು, ಊಟದ ಡಿಟಾಕ್ಸ್ ಇತ್ತು. ಈಗ ಒಂದು ಹೊಸ ಪದನೇ ಬಂದ್ಬಿಟ್ಟಿದೆ, ಡಿಜಿಟಲ್ ಡಿಟಾಕ್ಸ್ ಅಂತ. ಅಂದರೆ ಎಷ್ಟು ನಮಗೆ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು, ಅಷ್ಟೇ ನಮಗೆ ಮೆಂಟಲ್ ಹೆಲ್ತ್ ಕಮ್ಮಿ ಆಗ್ತಾ ಇದೆ. ಅಂದರೆ ಏನು, ಟೆಕ್ನಾಲಜಿ ಬೆಳೀತಾ ಇದೆ, ದಟ್ ಈಸ್ ವೆರಿ ಗುಡ್. ಬಟ್ ಆರ್ ವಿ ಟೇಕಿಂಗ್ ಕೇರ್ ಆಫ್ ಅವರ್ ಮೆಂಟಲ್ ಹೆಲ್ತ್, ಅದು ಪ್ರಶ್ನೆ. ಸೊ ಅದಕ್ಕೋಸ್ಕರ ನಾನು ಅನ್ಕೋತೀನಿ ಮೆಂಟಲ್ ಹೆಲ್ತು ಎಲ್ಲರಿಗೂ ಇಂಪಾರ್ಟೆಂಟು. ಆದರೆ ಇದು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಗೋದ್ರಿಂದ ನಾವು ಮಹಿಳೆಯರಿಗೆ ಇದು ಸಮಾಲೋಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು